ಮನೀಷಾ ಅವರೇ, ಒಂದು ಬ್ಯೂಟಿಫುಲ್ ಸ್ಟಾರ್ಟ್ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬ್ರ್ಯಾಟ್ ಮೂಲಕ ಸಿಕ್ಕಿದೆ. ಜನರೆಲ್ಲರೂ ಕೂಡ ನಿಮ್ಮ ಬ್ರ್ಯಾಟ್ ನಲ್ಲಿ ನಟನೆಯನ್ನ ನೋಡಿ ಆ ಇನೋಸೆನ್ಸ್ ಇರ್ಬೋದು ಅಥವಾ ಆ ಪ್ರೀತಿ ಕೊಟ್ಟಂತಹ ರೀತಿ ಎವ್ರಿಥಿಂಗ್ ಯು ಲುಕ್ ಬ್ಯೂಟಿಫುಲ್. ಹೇಗೆ ಅನಿಸ್ತಾ ಇದೆ ಈ ಅಪ್ರಿಸಿಯೇಷನ್ ಎಲ್ಲ ಕಡೆಯಿಂದ ಬರ್ತಾ ಇರೋದ್ರಿಂದ? ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ತುಂಬಾ ಖುಷಿ ಆಗ್ತದೆ. ಆನೆಸ್ಟ್ಲಿ ನಾನು ಏನ್ ಹೇಳ್ಬೇಕು ನಂಗೆ ಗೊತ್ತಾಗ್ತಾ ಇಲ್ಲ. ವೆರಿ ಓವರ್ವೆಲ್. ಬಟ್ ಈ ಸಿನಿಮಾ ಜನ ಹೇಗೆ ರಿಸೀವ್ ಮಾಡ್ತಾರೋ ಮತ್ತೆ ನನ್ನ ಪಾತ್ರನ ಹೇಗೆ ರಿಸೀವ್ ಮಾಡ್ತಾರೋ ನಂಗೆ ತುಂಬಾ ಭಯ ಇತ್ತು. ಬಟ್ ನಿಮ್ಮ ರೆಸ್ಪಾನ್ಸ್, ಲವ್, ಅಪ್ರಿಸಿಯೇಷನ್ ಎಲ್ಲ ನೋಡಿ ತುಂಬಾ ಖುಷಿ ಆಗುತ್ತೆ. ಐ ಆಮ್ ವೆರಿ ಫೀಲಿಂಗ್ ವೆರಿ ಸ್ಪೆಷಲ್. And I would just love to thank the entire team. ಎಲ್ಲರೂ ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ, ಎಷ್ಟು ಪ್ಯಾಷನ್ ಇಂದ ಈ ಸಿನಿಮಾ ಮಾಡಿದ್ದಾರೆ, and it's really showing. ಎಲ್ರಿಗೂ thank you so much for coming to the theaters and watching. But please keep supporting us and please keep coming and watching in the theaters. You will definitely enjoy this movie. It's an action-packed film, and I hope you keep supporting us the same way. ನಮ್ಮ ಸಾಂಗ್ಸ್ ಕೂಡ ನಾನಿ ನೀನಂತೆ ಅಂಡ್ ಗಂಗಿ ತುಂಬಾ ದೊಡ್ಡ ಹಿಟ್ ಆಗಿದೆ and it's playing everywhere, so it's a very overwhelming feeling. Actually, I don't know what to say, but I just want to say thank you to everyone and please continue supporting us. Thank you. ಈ ಜರ್ನಿಯಲ್ಲಿ ಏನಾದ್ರು ಚಾಲೆಂಜಿಂಗ್ ಆಗಿತ್ತಾ ನಿಮ್ಗೆ? ಚಾಲೆಂಜಿಂಗ್ ಏನಿರ್ಲಿಲ್ಲ, ಆಕ್ಚುಲಿ ತುಂಬಾ ಸ್ಮೂತ್ ಆಗಿ ಎಲ್ಲ ನಡೀತು ಬಿಕಾಸ್ ಶಶಾಂಕ್ ಸರ್ ವೆರಿ ಎಕ್ಸ್ಪೀರಿಯನ್ಸ್ಡ್. And it was just an amazing working experience. ನಾನು ತುಂಬಾ ಕಲ್ತ್ಕೊಂಡಿದ್ದೀನಿ from Shashank sir and from Krishna sir. So I'm just very grateful for the experience that I've had. ಮತ್ತಷ್ಟು ಸಿನಿಮಾಗಳು ನಿಮ್ಗೋಸ್ಕರ ಕಾಯ್ತಾ ಇರಲಿ ಕನ್ನಡದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಮನೀಷಾ ಅವರೇ. ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಬೇಕು ಮನೀಷಾ. ಹಾರ್ಟ್ಲಿ ಕಂಗ್ರಾಚುಲೇಷನ್ಸ್. ನೀವೆಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಅನ್ನೋದು ನಮ್ಗೆ ಮೊದಲಿಂದ ಪೋಸ್ಟರ್ ಇಂದ ಹಿಡಿದು ನಮ್ಮ ಹಾಡುಗಳಿಂದ ಹಿಡಿದು ಎಲ್ಲ ಸಿಂಗರ್ಸ್ ನೀವು ಆಯ್ಕೆ ಮಾಡಿರೋದ್ರಿಂದ ಹಿಡಿದು ಎಲ್ಲದರಲ್ಲೂ ಗೊತ್ತಾಗ್ತಾ ಇತ್ತು. ಈಗ ಸಿನಿಮಾ ನೋಡಿದ್ಮೇಲೆ ಜನರು ಕೂಡ ನಿಮ್ಮ ಈ ನಿರ್ಮಾಣದಲ್ಲಿರುವಂತಹ ಪ್ಯಾಷನ್ ಅನ್ನ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ. ಎಷ್ಟು ಹೆಮ್ಮೆ ಆಗ್ತಾ ಇದೆ ಸರ್? ತುಂಬಾ ಹೆಮ್ಮೆ ಆಗ್ತಾ ಇದೆ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ. ಎಲ್ಲ ಕನ್ನಡ ಜನತೆಗೂ ನನ್ನ ಸಾಷ್ಟಾಂಗ ನಮಸ್ಕಾರ. ಇಷ್ಟು ದೊಡ್ಡ ಸಕ್ಸಸ್ ಮಾಡಿದ್ದಕ್ಕೆ ಮೊದಲನೇದಾಗಿ ನಮಗೆ ಫಸ್ಟ್ ಶಶಾಂಕ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋದು ಫಾರ್ ಗಿವಿಂಗ್. ಶಶಾಂಕ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಸಚ್ ಅ ಮಾಸ್ಟರ್ ಪೀಸ್. ಎಲ್ಲರೂ ಹೇಳಿದ ಹಾಗೆ ದಿಸ್ ಇಸ್ ಅ ಟ್ರೂ ಮಾಸ್ಟರ್ ಪೀಸ್ ಮೂವಿ ಫಾರ್ ಡಾಲ್ಫಿನ್ ಎಂಟರ್ಟೈನ್ಮೆಂಟ್. ಅಂಡ್ ಕೃಷ್ಣ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮನ್ನು ಇಷ್ಟೊಂದು ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ ಎಂಟೈರ್ ಕರ್ನಾಟಕ. ಎವ್ರಿಬಡಿ ಇಸ್ ಲವಿಂಗ್ ಯು. ಅಂಡ್ ಮಂಜು ಅವ್ರಿಗಂತೂ ಒಂದು ಮೋರ್ ದನ್ 100 calls I have received. ಮಂಜು ಅವ್ರ ಬಗ್ಗೆನೇ ಫಸ್ಟ್ ಮಾತಾಡ್ತಾರೆ. ಸೊ ದಿಸ್ ಇಸ್ ರಿಯಲಿ ಇಟ್ಸ್ ಇನ್ಕ್ರೆಡಿಬಲ್ ಅಂಡ್ ಓವರ್ವೆಲ್ಮಿಂಗ್ ರೆಸ್ಪಾನ್ಸ್. ಸೊ ಫಸ್ಟ್ ನಮಗೆ ಡೌಟ್ ಇತ್ತು ಏನಂದ್ರೆ ಎಲ್ಲೋ ಒಂದು ಫಸ್ಟ್ ಹಾಫ್ ಆರ್ ಸೆಕೆಂಡ್ ಹಾಫ್ ಜನ ಬೇಜಾರಾಗುತ್ತವೆ ಅಂತ ಕಂಪ್ಲೇಂಟ್ ಮಾಡ್ಬೋದು ಅಂತ. ಬಟ್ ಪ್ರತಿಯೊಬ್ರು ಹೇಳೋದು ಒಂದೇ ಒಂದು, ನಾಟ್ ಈವನ್ ಅ ಸಿಂಗಲ್ ಸೆಕೆಂಡ್ ವಿ ಫೆಲ್ಟ್ ಬೋರ್. ಇಷ್ಟು ಒಳ್ಳೆ ಟಾಕ್ ಬಂದಿರೋದು ನಮ್ಗೆ ನಿಜವಾದ ಅದೃಷ್ಟ ಅಂಡ್ ವಿ ಆರ್ ವೆರಿ ಫಾರ್ಚುನೇಟ್. ಅಂಡ್ ಥ್ಯಾಂಕ್ ಯು ಆಲ್ ದ ಟೀಮ್, ಅಸಿಸ್ಟೆಂಟ್ ಡೈರೆಕ್ಟರ್ಸ್, ಅಭಿಲಾಷ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಬ್ರಿಂಗಿಂಗ್ ಇಟ್ ಸೋ ಬ್ಯೂಟಿಫುಲಿ ಆನ್ ದ ಸ್ಕ್ರೀನ್. ಇನಿಷಿಯಲಿ ಅಭಿಲಾಷ್ ನಿಯೋನಾರ್ ಸ್ಟೈಲ್ ಅದು ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರೆ, ಲೈಟಿಂಗ್ ಹಂಗ್ ಬರುತ್ತೆ ಹಿಂಗ್ ಬರುತ್ತೆ ಅಂದಾಗ we were very doubtful and it has been really a learning process for me. Artha aitu, but it is all visible on screen. Shashank sir, your neonar style of storytelling has really paid off. ಜನಕ್ಕೆ ತುಂಬಾ ಇಷ್ಟ ಆಗ್ತಾ ಇದೆ. ಇದು ಒಂದು ಫಸ್ಟ್ ಟೈಮ್ ಹೊಸ ಪ್ರಯೋಗ ಕನ್ನಡ ಸಿನಿಮಾದಲ್ಲಿ. ಯಾರು ಇಷ್ಟೊಂದು ಹಾಲಿವುಡ್ ಲೆವೆಲ್ಗೆ ಹೋಗಿ ಸಿನಿಮಾ ಮಾಡಿಲ್ಲ. ಸೊ ಶಶಾಂಕ್ ಸರ್ ಬಗ್ಗೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ. He is such a great man. ಪ್ರತಿಯೊಂದು ಸರ್ತಿನೂ he reinvents himself. ಇವತ್ತಿನ ಯೂತ್ಗೆ ಕನೆಕ್ಟ್ ಆಗೋ ತರ he has reinvented for this movie. ಎಷ್ಟು ಬ್ರೈನ್ ಸ್ಟಾರ್ಮಿಂಗ್ ಮಾಡಿ, ಎಷ್ಟೊಂದು ಹಾರ್ಡ್ ವರ್ಕ್ ಮಾಡಿ ಇವತ್ತು ಯೂತ್ಗೆ ಏನ್ ಕನೆಕ್ಟ್ ಆಗುತ್ತೆ. He has become a youth and of course he is forever young. That is there. So, sir, Shashank sir, I hope we will do more films with you. And congratulations for delivering a masterpiece. Once again, I would like to say. And again, first, thank you all assistant directors. Raju is not here.
So unfortunately his father has passed away, so he's not amongst us here. And ಅಭಯ್ ಬಗ್ಗೆ ಕಾಸ್ಟ್ಯೂಮ್ಸ್ ಪ್ರತಿಯೊಬ್ಬರು ಕಾಲ್ ಮಾಡಿ ಕಾಸ್ಟ್ಯೂಮ್ಸ್ ಡಿಸ್ಕಸಿಂಗ್. ಅರೆ ನಾನ್ ಅನ್ಕೊಂಡೆ ಸಿನಿಮಾ ನೋಡ್ತಾರೆ ಜನ ಇನ್ ದ ಹೋಲ್ ಥಿಂಗ್, ಬಟ್ ಹೂ ವಿಲ್ ಟಾಕ್ ಅಬೌಟ್ ಕಾಸ್ಟ್ಯೂಮ್ಸ್ ಅಂತ. ಪ್ರತಿಯೊಬ್ಬರು ಆರ್ ಅಪ್ರಿಶಿಯೇಟಿಂಗ್ ರಿಗಾರ್ಡಿಂಗ್ ಕಾಸ್ಟ್ಯೂಮ್ಸ್. ಥ್ಯಾಂಕ್ ಯು ಅಭಯ್ ಅಂಡ್ ವರ್ಷಿನಿ ಫಾರ್ ದಟ್. And all the characters, Sanjit, Srivats, and Tejas, Gaurav, and Shiv, okay, ಎಲ್ಲಾನು ಜನ ಇಷ್ಟೊಂದು ಇಷ್ಟಪಟ್ಟಿದ್ದಾರೆ. Every small character has been being appreciated. So I think it will be ಇದರ ಮೇಲೆ in the future ನಮ್ಮ ಡ್ರ್ಯಾಗನ್ ಮಂಜು ಅವ್ರಿಗಂತೂ he has become a big celebrity now. ಅದರಲ್ಲಿ ಏನು ಹೇಳೋದು ಎರಡನೇ ಮಾತೇ ಇಲ್ಲ. So and music ಬಗ್ಗೆ ಬಂದಾಗ I really want to thank Arjun Janya sir for giving such a wonderful music. And BGM ಬಗ್ಗೆನೂ ತುಂಬಾ ಜನ ಕಾಲ್ ಮಾಡಿ they appreciated about the BGM. And Ramesh Chandra sir, Ajut sir, all thank you so much. And once again ಕನ್ನಡ ಜನತೆಗೆ ನಾನು ಹೇಳೋದಿಷ್ಟೇ ಏನಂದ್ರೆ ಸುಮ್ಮನೆ ರಿವ್ಯೂ ಅದಲ್ಲ, ನೀವು ಥಿಯೇಟರ್ಗೆ ಹೋಗಿ ನೋಡಿದಾಗ ಇಷ್ಟು ಯು ವಿಲ್ ರಿಯಲಿ ಎಂಜಾಯ್ ಇಟ್. ಅಂಡ್ ಇನ್ನೂ ಆಲ್ರೆಡಿ ನಮ್ಗೆ ಇಷ್ಟೊಂದು ಸಪೋರ್ಟ್ ಮಾಡಿದ್ದಕ್ಕೆ ಧನ್ಯವಾದಗಳು. ಬಟ್ ಇನ್ನೂ ಇದು ಈ ಫಿಲ್ಮು, ಈ ಒಂದು ಬ್ರ್ಯಾಡ್ ಫಿಲ್ಮು ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗುವ ಸಾಧ್ಯತೆ ಇದೆ. ಅಂಡ್ ನೀವು ಅದನ್ನ ದಯವಿಟ್ಟು ಪಾಸಿಬಲ್ ಮಾಡಿ ಅಂತ ಪ್ರೇ ಮಾಡ್ತಾ ಇದ್ದೇನೆ, ಬೇಡ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಆರ್ಟಿಸ್ಟ್ಗೆ ಲೈಟ್ ಸೆಟ್ ಮಾಡಿ ತೊಗೊಳ್ಳೋದೇ ಅಭ್ಯಾಸ, ನಮ್ಗೆ ಲೈಟ್ ತಗೊಂಡ ಅಭ್ಯಾಸ ಇಲ್ಲ. ಫಸ್ಟ್ಲಿ ವೆರಿ ಹ್ಯಾಪಿ ಈ ಮೂಮೆಂಟ್ಗೆ, ಒಂದು ಬ್ರ್ಯಾಡ್ ಸಿನಿಮಾಗೆ ಇಷ್ಟೊಂದು ರೆಕಗ್ನಿಷನ್ ಅಪ್ರಿಸಿಯೇಷನ್ ಸಿಕ್ಕಿರೋದು. ಐ ಆಮ್ ವೆರಿ ಹ್ಯಾಪಿ. ಅಂಡ್ ಒಂದು ಸಿನಿಮಾ ಚೆನ್ನಾಗಿದೆ ಅಂದಾಗ ಎಲ್ಲ ಡಿಪಾರ್ಟ್ಮೆಂಟು, ಎಲ್ಲ ಆಕ್ಟರ್ಸ್, ಎವ್ರಿಬಡಿ ಇಸ್ ಪ್ರಾಬ್ಲಿ ರೆಕಗ್ನೈಸ್ಡ್. ಅಂಡ್ ದಟ್ ಇಸ್ ದ ಅಡ್ವಾಂಟೇಜ್ ಆಫ್ one good film, and that good film happened because of you two sir. Thank you Manju sir, thank you Shashank sir. Shashank sir jothe I think it is second third film andra he is a mentor. ella department allu elrigu ondu limitations challenges limitations haudu ella definitely ಇದೆ, but at the point ಆ ಲಿಮಿಟೇಷನ್ ಅಲ್ಲಿ ಏನು ಅಚೀವ್ ಮಾಡಬೇಕು ಅದಕ್ಕೆ ಕಾನ್ಸ್ಟೆಂಟ್ ಆಗಿ ಸ್ಟ್ರೈವ್ ಮಾಡಿ ಪುಷ್ ಮಾಡೋದಕ್ಕೆ he is headmaster in it, and he's encouraged every department to do their best with the resources. Manju sir, thank you for providing what is needed for the film. Itara cinema ge there is no limit, you can scale up or expand, but somewhere I think we have put a boundary and done justice, and you have also supported that way. Thank you so much. Krishna sir, nanu ondu major challenge is ನಿಮ್ಮ height ge join ಇಟ್ಟಿರೋದು, but I'm very happy. Action hero Shashank sir ನಿಮ್ಮಲ್ಲಿ ಇದೆ ಅಂದ್ರೆ ಖಂಡಿತ ಕಾಣುತ್ತೆ. ಎವ್ರಿಬಡಿ ಇಸ್ ಹ್ಯಾಪಿ ವಿತ್ ದ ವೇ ಯು ಲುಕ್. ಐ ಆಮ್ ಆಲ್ಸೋ ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಮಾಡೋಕ್ಕೆ ಚಾನ್ಸ್ ಆಗಿದ್ದು ಥ್ಯಾಂಕ್ ಯು. ಇದು ಬ್ಯೂಟಿಫುಲ್ ರೈಟಿಂಗ್. ಥ್ಯಾಂಕ್ ಯು ಡೈರೆಕ್ಷನ್ ಟೀಮ್ ಆ್ಯಂಡ್ ಮೈ ಟೀಮ್. ಮಂಜು ಸರ್, ಎಸ್ ಥ್ಯಾಂಕ್ ಯು. ಎಂಡಲ್ಲಿ ಇಟ್ ವಾಸ್ ಅ ಬ್ಯೂಟಿಫುಲ್ ಸ್ಟೆಪಿಂಗ್ ಔಟ್ಗೆ ಒಂದು ವೆರಿ ಹ್ಯಾಪಿ ಮೂಮೆಂಟ್ ಇದೆ. ಮನಿಷಾ, ಯು ಬಿನ್ ರಿಯಲಿ ಬ್ಯೂಟಿಫುಲ್ ಆನ್ ಸ್ಕ್ರೀನ್. ಥ್ಯಾಂಕ್ ಯು ಸರ್. ನನಗೆ ತುಂಬ ಖುಷಿ ಆಗ್ತೈತೆ. ಬ್ರ್ಯಾಡ್ ಸಿನಿಮಾ ಸಕ್ಸಸ್ ಆಗಿದ್ದರಿಂದ ನಮ್ಮ ಬ್ರ್ಯಾಡ್ ಟೀಮ್ಗೆ ಎಲ್ಲರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ಕೊತಾ ಇದ್ದೀನಿ. ಮೊಟ್ಟ ಮೊದಲನಾಗಿ ನಾನು ಡೈರೆಕ್ಟರ್ ಥ್ಯಾಂಕ್ಸ್ ಹೇಳಬೇಕು. ಈ ಸಿನಿಮಾದಲ್ಲಿ ನನಗೆ ಸಿಂಗಲ್ ಕಾರ್ಡ್ ಕೊಟ್ಟು 1 ಫೈಟ್ 2 ಫೈಟ್ 3 ಫೈಟ್ ಅಂತ ಹೇಳಿ ಕಂಟಿನ್ಯೂ ಹೋಗ್ತಾ ಇತ್ತು. ಹಾಗಾಗಿ ನಾನು ಡೈರೆಕ್ಟರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ಕೊತಾ ಇದ್ದೀನಿ. ಶಶಾಂಕ್ ಸರ್ ಯಾವುದೇ ಒಂದು ಸಿನಿಮಾ ಮಾಡಿದ್ರು ಅದರಲ್ಲಿ ಒಳಗಡೆ ಒಂದು ಕಂಟೆಂಟ್ ತುಂಬಿರ್ತಾರೆ, ಒಂದು ವಿಷಯ ತುಂಬಿರ್ತಾರೆ, ಜನರಿಗೆ ಒಂದು ಬುದ್ಧಿವಾದ ಹೇಳ್ತಾರೆ. ಬಟ್ ಇದರಲ್ಲಿ ಏನು ಗ್ಯಾಮ್ಲಿಂಗ್ ಆಡ್ತಾರೆ, ಈ ಕ್ರಿಕೆಟ್ ಅಥವಾ ಇಸ್ಪೆಟ್ ಆಗಲಿ ಅಥವಾ ಏನೇ ಒಂದು ಗ್ಯಾಮ್ಲಿಂಗ್ ಆಡಿದ್ರು ಕೂಡ ಅದರಲ್ಲಿ ಈ ಸಿನಿಮಾ ನೋಡಿದ್ರೆ ಎಲ್ಲರೂ ಆಚೆ ಬರ್ತಾರೆ. ಯಾಕಂದ್ರೆ ನಾನು ನಮ್ಮ ಅಲ್ಲಿನಾಗ ಒಂದು ನನ್ನ ಸ್ನೇಹಿತ, ತುಂಬ ಕ್ಲೋಸ್ ಫ್ರೆಂಡು, ತುಂಬ ಚೆನ್ನಾಗಿದ್ದ. ಅವನು ಹೆಂಗಂದ್ರೆ ಈ ಥರ ಫೋನಲ್ಲಿ ಬೆಡ್ಸ್ ಆಡಿ ಫ್ಯಾಮಿಲಿನ ಬೀದಿಗೆ ತಂದಿದ್ದ. ಅದೇ ಥರ ನನ್ನ ಫ್ಯಾಮಿಲಿಯಲ್ಲಿ ನಮ್ಮ ಚಿಕ್ಕಪ್ಪನ ಮಗ ಕೂಡ ಆ ಥರ ಮಾಡಿದ್ದ. ಲಾಸ್ಟ್ ಈಗ ಒಂದು 6 ತಿಂಗಳ ಹಿಂದೆ ವಿಷ ಕುಡಿದು ಅವನು ಸಣ್ಣ ಪುಟಾಣಿ ಮಕ್ಕಳು ಅವನು ಹಾಸ್ಪಿಟಲ್ ಮಾಡ್ಕೊಂಡ. ಅವ್ರು ತುಂಬ ಬಡವರು, ಗೈರೆಟ್ ಕೆಲಸ ಮಾಡೋರು.
ನಮ್ಮ ಚಿಕ್ಕಪ್ಪ. ಈ ಫ್ಯಾಮಿಲಿಯಲ್ಲಿ ಅವನ್ನ ತಿರ್ಗ ಆಚೆ ತರಬೇಕಾದ್ರೆ 3 ಲಕ್ಷ ರೂಪಾಯಿ ಬೇಕಾಗಿತ್ತು ಹಾಸ್ಪಿಟ್ಲ್ ಕಟ್ಟಕ್ಕೆ. ಈಗೇನು ನಾವೆಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ಇದೀವಿ 5 ಹಾಕಿ ಅವನ್ನ ಆಚೆ ತಂದ್ವಿ. ಸೊ ಈ ತರ ಆ ಗ್ಯಾಮ್ಲಿಂಗ್ ಹೋಗದೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಸರ್, ತುಂಬಾ ಥ್ಯಾಂಕ್ಸ್ ಸರ್. ಆ ಸಿನಿಮಾ ನೋಡಿದಾಗ ನಾನು ಕೂಡ ಕಣ್ಣಲ್ಲಿ ನೀರು ಬಂತು. ಯಾಕಂದ್ರೆ ಪುಟಾಣಿ ಮಕ್ಕಳನ್ನ ಬಿಟ್ಬಿಟ್ಟು ಅವ್ನು ಹೋಗಿದ್ರೆ ಇವತ್ತು ಅವ್ನು ನಾನು ಬೀದಿ ಬರಲಿಕ್ಕಿದ್ದ. ಈ ಸಿನಿಮಾ ನಾವು ಖಂಡಿತ ಅವ್ನು ನೋಡ್ಬೇಕು. ಅದೇ ತರ ಎಲ್ಲರೂ ನಮ್ಮ ಕನ್ನಡ ಜನತೆ ಎಲ್ಲರೂ ನೋಡ್ಬೇಕು. ಈ ಸಿನಿಮಾನ ಒಳ್ಳೆ ಬುದ್ಧಿವಾದ ಕೊಟ್ಟಿದ್ರು ಸರ್. ಮಂಜುನಾಥ್ ಸರ್ ತುಂಬಾ ಒಳ್ಳೆ ನಮ್ಗೆ ಸಪೋರ್ಟ್ ಮಾಡಿದ್ದೀರಾ. ಕೃಷ್ಣ ಸರ್ ತುಂಬಾ ನಾವು ರಿಸ್ಕ್ ಕೊಟ್ಟಿದ್ರೆ ತಮಸಿ. ಯಾಕಂದ್ರೆ ಡೈರೆಕ್ಟರ್ ಹೇಳ್ತಿದ್ರು ಕಾನ್ಸೆಪ್ಟ್ ತಕ್ಕಂಗಿರ್ಲಿ, ತುಂಬಾ ಫೋರ್ಸ್ ಫೈಟ್ ಬೇಡ ಅಂತ ಒಂದು ಕಟ್ನಿಟ್ಟಲ್ಲಿ ಒಂದು ಚೌಕಟ್ಟಲ್ಲಿಟ್ಟರು. ಅಭಿಲಾಷ್ ಸರ್ ನಿಮ್ಗೆ ತುಂಬಾ ಥ್ಯಾಂಕ್ಸ್. ನಿಮ್ಮ DFP ವರ್ಕ್ ತುಂಬಾ ಚೆನ್ನಾಗಿತ್ತು. ನಾವೇನಾದ್ರು ನಿಮ್ಗೆ ಅರ್ಥ ಮಾಡಿದ್ರೆ ತಮಸಿ. ನಮ್ಮ ಬ್ರಾಟ್ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಲಿ, ಮ್ಯಾನೇಜರ್ಸ್ ಆಗಲಿ, ಕುಮಾರ್ ಸರ್ ಆಗಲಿ, ಎಲ್ಲರಿಗೂ ತುಂಬಾ ತುಂಬಾ ಥ್ಯಾಂಕ್ಸ್. ಹೀರೋಗಿ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಥ್ಯಾಂಕ್ಸ್. ಮಂಜುನಾಥ್ ಸರ್ ತುಂಬಾ ಕಾಮಿಡಿ ಇಲ್ಲ, ನೀವು ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಈ ಸಕ್ಸಸ್ ನನಗೆ ತುಂಬಾ ಖುಷಿ ಕೊಡ್ತಾ ಇದ್ದೆ. ಯಾರು ಸಿನಿಮಾ ನೋಡ್ಲಿಲ್ಲ ದಯವಿಟ್ಟು ಎಲ್ಲರೂ ಹೋಗಿ ಥಿಯೇಟರ್ ನೋಡಿ ಸಿನಿಮಾನ ಬ್ರಾಟ್ನ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. 8 ಮೇಲೆ 8 ತಿಂದ್ಬಿಟ್ರಿ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನಿಮ್ಗೆ ಹೇಗೆ ರೆಸ್ಪಾನ್ಸ್ ಸಿಗ್ತಾ ಇದೆ? ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ. ನಾನು ಮೂಲತಃ ಹೊಸಪೇಟೆಯಿಂದ ಬಂದವನು. ಸೊ ಯಾರು ಕನ್ನಡಿಯಲ್ಲ, ನಾನು ಹೊಸಪೇಟೆಯಿಂದ ಬಂದು ಹೊಸಪೇಟೆ ಭಾಷೆ ಮಾತಾಡ್ತಿದ್ದೀನಿ ಅಂತ. ಸೊ ಎಲ್ಲ ಜನತೆಗೆ ಆಕ್ಚುಲಿ ಹಾಗೆ ಮಾತಾಡಿ. ಬ್ರ್ಯಾಂಡ್ಗಳು ಆಗಳು ಈಗಳು ಯಾರೆಲ್ಲ ಸಿನಿಮಾಗಳನ್ನ ನೋಡಿದಿರಿ ಎಲ್ಲ ನನಗೆ ವಿಷಯಗಳನ್ನ ತಿಳಿಸ್ತಾ ಇದ್ದೀರಿ. ಸೊ ನಾನು ಹೊಸಪೇಟೆ ಊರುಗಳಿಗಿಂತ ಬಂದು ಈ ಹೊಸಪೇಟೆ ಭಾಷೆಗಳನ್ನ ಮಾತಾಡ್ತಾ ಇದ್ದೀನಿ. ಸೊ ನನ್ನ ಎಂಟೈರ್ ಟೀಮ್ಗಳನ್ನ ನಾನು ಇಲ್ಲಿಂದಾನೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಸೊ ಎಲ್ಲರೂ ಬಂದು ಇನ್ನು ಯಾರು ಸಿನಿಮಾಗಳನ್ನ ನೋಡಿಲ್ಲ ದಯವಿಟ್ಟು ಬಂದು ಸಿನಿಮಾಗಳನ್ನ ನೋಡಿ ಅಂತ ಕೇಳ್ತಿದ್ದೀನಿ. ಥ್ಯಾಂಕ್ ಯು. ಎಷ್ಟು ಖುಷಿ ಆಗ್ತದೆ ಸರ್, ಕನ್ನಡದ ಸಿನಿಮಾ ಗೆಲ್ಬೇಕು ಅನ್ನೋದೇ ನಮ್ಮ ಕನ್ನಡಿಗರ ಆಸೆ. ಬ್ರ್ಯಾಟ್ ಈಗ ಸೂಪರ್ ಆಗಿ ಜನರ ಮನಸ್ಸು ಗೆಲ್ತಾ ಇದೆ. ನಿಮ್ಗೆ ಎಷ್ಟು ಹೆಮ್ಮೆ ಇದೆ? ಅಲ್ಲ, ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ನಾನು ಡೈರೆಕ್ಟರ್ ಆಕ್ಟರ್ ಆಗಿರೋದ್ರಿಂದ ತುಂಬಾ ಭರವಸೆಯ ನಡೆ ಹತ್ರ ಇಡೀ ಕನ್ನಡ ಚಿತ್ರರಂಗ ಸಾಕ್ತಾ ಇರೋದು ಖುಷಿ ಆಗ್ತಾ ಇದೆ. ಸರ್ ನನ್ನ ಗುರುಗಳು ಹೌದು, ಎಲ್ರು ಗೊತ್ತಿರೋ ಮೊಗ್ಗಿನ ಮನಸ್ಸಿಂದ ನಾನು ಅವ್ರದ್ದು ಅಸಿಸ್ಟೆಂಟ್, ಅಸೋಸಿಯೇಟ್, ಆಕ್ಟಿಂಗ್ ಟ್ರೈನರ್ ಎಲ್ಲ ಆಗಿದೆ. ಅವರೆಲ್ಲ ಇಂಥ ವಿಚಿತ್ರ ಕ್ಯಾರೆಕ್ಟರ್ ನನ್ನ ಮನಸ್ಸಲ್ಲಿ ಇಟ್ಕೊಂಡು ಬರೀತಾರೆ, ನಾನು ಕೊಡಲ್ಲ. ಅದು ಸೆಕೆಂಡರಿ ಕ್ಯಾರೆಕ್ಟರ್ಸ್ ಎಲ್ಲ ನನಗೆ ಕೊಡ್ತಾರೆ. ಆ ಎಲ್ಲ ಕಂಪ್ಲೇಂಟ್ ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ. ಬಟ್ ಎಲ್ರಿಗೂ ಗೊತ್ತಿರೋದಂಗೆ ಕಂಪ್ಲೀಟ್ ಡೆಡಿಕೇಶನ್ ಶಶಾಂಕ್ ಸರ್ ಇದೆ. ಅವ್ರು ಎಲ್ಲರನ್ನೂ ಪುಷ್ ಮಾಡ್ತಾರೆ. ಅಂದ್ರೆ ಒಬ್ಬ ನಟನ ಅವನ ಲಿಮಿಟ್ಗಿಂತ ಹೆಚ್ಚು ಪುಷ್ ಮಾಡ್ತಾರೆ, ಮ್ಯೂಸಿಕ್ ಡೈರೆಕ್ಟರ್ ಅವನ ಲಿಮಿಟ್ಗಿಂತ ಹೆಚ್ಚು ಪುಷ್ ಮಾಡ್ತಾರೆ, ಪ್ರೊಡ್ಯೂಸರ್ಗೂ ಅವ್ರ ಲಿಮಿಟ್ಗಿಂತ ಸ್ವಲ್ಪ ಹೆಚ್ಚು ಪುಷ್ ಮಾಡ್ತಾರೆ. ಸೊ ಎಲ್ಲ ರೀತಿ ಬಟ್ ಸಿನಿಮಾದ ಕ್ವಾಲಿಟಿನ ಅಲ್ಟಿಮೇಟ್ಲಿ ಅದರ ಲಿಮಿಟ್ಗಿಂತ ಹೆಚ್ಚು ಚಂದ ಬಂದಿರುತ್ತೆ. ಹೆಣ್ಮಕ್ಳು ಸಿನಿಮಾಗಳನ್ನ ಮಾಡ್ಬೇಕಾದ್ರೆ ಅಷ್ಟು ಚೆನ್ನಾಗಿ ತೋರಿಸ್ಬೇಕು, ಅಷ್ಟು ಗ್ರ್ಯಾಂಡ್ ಆಗಿ ತೋರಿಸಿದ್ರೆ ಮೊಗ್ಗಿನ ಮನಸ್ಸಿಂದ ಶುರುವಾಯಿತು. ಇವನ್ ಇಂಥದ್ದು ಸಿನಿಮಾಗಳೇ ತಗೊಳ್ಳಿ, ಆನ್ ಸ್ಕ್ರಿಪ್ಟ್ ಅಲ್ಲಿ ನೋಡಿದಾಗ ನಿಮ್ಗೆ ಇದೊಂದು ಅಪ್ಪ ಮಗನ ಸಿನಿಮಾ ಒಂದು ಸಣ್ಣದು ಅಂತ. ಬಟ್ ದ ಮೂಮೆಂಟ್ ಸ್ಕ್ರೀನ್ ಮೇಲೆ ಬಂದಾಗ ಅದನ್ನ ನೆಕ್ಸ್ಟ್ ಲೆವೆಲ್ ಆಯ್ತು. ಸೊ ಅವರ ಶ್ರಮ, ಇಡೀ ಟೀಮ್ನ ಶ್ರಮ, ನಮ್ಮ ಪ್ರೊಡ್ಯೂಸರ್ ಅವರ ಶ್ರದ್ಧೆ, ಮತ್ತೆ ವೆರಿ ಡಿಫ್ರೆಂಟ್ ಆಗಿ ಕಾಣಿಸ್ತಿದೆ. ನಾನು ಅದು ಫಸ್ಟ್ ಟೈಮ್ ಈ ಸಿನಿಮಾಗೆ ಇದು ಸಬ್ಟೈಟಲ್ ನಾನೇ ಮಾಡಿರೋದ್ರಿಂದ ಕೃಷ್ಣ ಅವರ ಹಿಂದಿನ ಅವರದೇ ನಟನೆ ಛಾಯೆ ಕಾಣಿಸಲ್ಲ ಇದೆ. ಒಂಥರ ಬೇರೆ ಅವ್ರ ಮೇಲೆ ಅವರೇ ಒಂಥರದ ಚಾಲೆಂಜ್. ಯಾಕಂದ್ರೆ ಮತ್ತೆ ಅಷ್ಟು ಸರಾಗವಾಗಿ ಮಾಡೋದಿದೆಯಲ್ಲ, ಅದು ತುಂಬಾ ಕಷ್ಟ. ಯಾಕಂದ್ರೆ ಅದು ಯಾರೋ ಹೊಸದಾಗಿ ಮಾಡ್ಬೇಕಾದ್ರೆ ಕಷ್ಟಪಡ್ತಿರೋದು ಕಾಣಿಸುತ್ತೆ, ಕಷ್ಟಪಟ್ಟಿರೋದು ಕಾಣಿಸದೇ ಇರೋ ಹಾಗೆ ಮಾಡೋದಿರೋದಿಲ್ಲ ಇದಾಗಿ. ಸೊ ಅವ್ರ ಮುಂದ್ಗಡೆ ಕೂತಿರೋ 3 ಜನರ ಶ್ರಮವೇ ಕನ್ನಡಿಗರಿಗೆ ಆಶೀರ್ವಾದಿಸಿದ್ದಾರೆ. ಸೊ ಥ್ಯಾಂಕ್ಸ್. ನಾನು ವೆರಿ ಪ್ರೌಡ್ ಈ ಒಂದು ಸಿನಿಮಾದ ಭಾಗವಾಗಿರೋದಕ್ಕೆ. ಧನ್ಯವಾದಗಳು ಸರ್.